ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಉನ್ನತಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಡಲೆಬೇಳೆಯಿಂದ ಒಬ್ಬಟ್ಟನ್ನ ಯಾವ ಥರ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿ ಬರುತ್ತೆ, ಎಲ್ಲರೂ ಟ್ರೈ ಮಾಡಿ ನೋಡಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಫಸ್ಟು ಸ್ಟವ್ ಮೇಲೆ ಪಾತ್ರೆಗೆ ನೀರು ಹಾಕಿ ಅದು ನೀರು ಕಾಯೋಕೆ ಇಡಬೇಕು. ಅದು ನೀರು ಬಿಸಿ ಆದ ನಂತರ ಕಡಲೆಬೇಳೆ ಅರ್ಧ ಕೆ ಜಿ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಅದನ್ನು ಹಾಕಿ ಅಲ್ಲಿ ಬೇಯಕ್ಕೆ ಬಿಟ್ಬಿಡ್ತೀನಿ. ಮತ್ತು ಇಲ್ಲಿ ಹಸಿಟ್ಟು ಕಲಿಸ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ತೊಗೋತಾ ಇದ್ದೀನಿ. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ರವೆ ಹಾಕಿ ಅರಿಶಿನ ಪುಡಿ ಮತ್ತು ಒಂದು ಚಿಟಿಕೆ ಉಪ್ಪು ಎಲ್ಲ ಹಾಕಿ ನೀರು ಹಾಕ್ಬಿಟ್ಟು ಸಾಫ್ಟಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿ, ಅದು ಹಸಿಟ್ಟೆಲ್ಲ ಚೆನ್ನಾಗಿ ನಾದಬೇಕು. ನಾವು ಹಸಿಟ್ಟು ಯಾವ ಥರ ಕಲಿಸ್ತೀರಿ ಒಬ್ಬಟ್ಟು ಆ ಥರ ಚೆನ್ನಾಗಿ ಬರುತ್ತೆ. ನೀರು ಹಾಕ್ಕೊಂಡು ಸಾಫ್ಟಾಗಿ ಕಲಿಸ್ಬೇಕು. ಅದಾದ ನಂತರ ಎಣ್ಣೆ ಹಾಕ್ತಾಯಿದ್ದೀರಿ. ಎಣ್ಣೆನೂ ಹಾಕಿ ಚೆನ್ನಾಗಿ ನಾದಬೇಕದು. ನೋಡಿ, ಹಸಿಟ್ಟು ಸಾಫ್ಟಾಗಿ ಎಣ್ಣೆ ಹಾಕಿ ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಸಾಫ್ಟಾಗಿ ಕಲಸಿಡ್ಬೇಕು. ಅದು ಕಲಸಿ ಒಂದು 2 ಅವರ್ ನೆನೆಯೋಕ್ಕೆ ಬಿಟ್ಬಿಡ್ಬೇಕು. ಇಲ್ಲಿ ಹಸಿಟ್ಟು ಕಲಸಿ ಅದು ನೆನೆಯೋ ಅಷ್ಟೊತ್ತಿಗೆ ಅಲ್ಲಿ ಆ ಕಡೆ ಹೂರ್ಣನೂ ರೆಡಿ ಆಗುತ್ತೆ. ನೋಡಿ, ಈ ಥರ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಕಲಸಿ ಎಣ್ಣೆ ಹಾಕಿ ಅದೊಂದು ಪ್ಲೇಟ್ ಬಟ್ಟಲು ಮುಚ್ಚಿ ಬಿಟ್ಬಿಡ್ತೀರಿ. ಅದು ಹಸಿಟ್ಟು ಚೆನ್ನಾಗಿ ನೆನಿಬೇಕು. ಅದಾದ ನಂತರ ಇಲ್ಲಿ ನೋಡಿ, ಅದು ಬೇಳೆ ಎಲ್ಲ ಬೇಯ್ತಾ ಬಂದಿದೆ. ಇನ್ನೇನದು ಇದು ಕಡಲೆಬೇಳೆಯಿಂದ ಮಾಡಿರೋ ಒಬ್ಬಟ್ಟು ಅಂತಲೇ ಗೊತ್ತಾಗಲ್ಲ, ಸಾಫ್ಟಾಗಿ ಟೇಸ್ಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ನೀರೆಲ್ಲ ಬಗ್ಗಿಸ್ಕೊತಾ ಇದ್ದೀರಿ. ಒಂಥರ ಒಂದು ಪಾತ್ರೆಯಲ್ಲಿ ಬೆಲ್ಲ ಒಂದು ಅರ್ಧ ಕೆ ಜಿಯಷ್ಟು ಬೆಲ್ಲ ತೊಗೋತಾ ಇದ್ದೀನಿ. ಬೆಲ್ಲ ಒಂದು ಸ್ವಲ್ಪ ನೀರು ಹಾಕಿ ಪಾಕ ಬರೋದಕ್ಕೆ ಇಟ್ಟಿದ್ದೀರಿ. ಅದು ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ಕುದಿಬೇಕು. ಆಮೇಲೆ ಏಲಕ್ಕಿ ಚಚ್ಚಿ ಹಾಕಿದ್ದೀನಿ. ಅದಾದ ನಂತರ ಆಮೇಲೆ ಬೇಯಿಸ್ಕೊಂಡಿರೋವಂಥ ಬೇಳೆನೆಲ್ಲ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಅದು ಬೆಲ್ಲ ಸ್ವಲ್ಪ ಪಾಕ ಬರಬೇಕು. ಬಂದ ನಂತರ ಬೇಯಿಸ್ಕೊಂಡಿರೋವಂಥ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಮತ್ತು ಒಂದು ಅರ್ಧ ಚಿಪ್ಪಷ್ಟು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ. ಕೊಬ್ಬರಿ ತುರಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿ ಗಟ್ಟಿ ಬರಬೇಕು. ಅದು ಎಲ್ಲ ಬೇಳೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಗಟ್ಟಿಯಾಗಿ ಬರಬೇಕು. ಅಲ್ಲಿ ತನಕನೂ ಇದನ್ನು ಒಂದು 5ರಿಂದ 10 ನಿಮಿಷ ಒಲೆ ಮೇಲೆ ಚೆನ್ನಾಗೇ ಫ್ರೈ ಮಾಡಬೇಕಾಗುತ್ತೆ ಇದನ್ನು. ಅದಾದ ನಂತರ ನಾನು ಇಲ್ಲಿ ಮಿಕ್ಸಿಗೆ ಹಾಕೋದೆಲ್ಲ ಗ್ರೈಂಡ್ರಿಗೆ ಹಾಕೋತಾ ಇದ್ದೀನಿ. ಇದು ಹೂರ್ಣನ ಬೇಗ ಆಗಿಬಿಡುತ್ತೆ. ಒಂದು 5ರಿಂದ 10 ನಿಮಿಷದಲ್ಲೆಲ್ಲ ಇದು ರೆಡಿ ಆಗಿಬಿಡುತ್ತೆ ಹೂರ್ಣ. ಅದೆಲ್ಲ ಗ್ರೈಂಡ್ರಿಗೆ ಹಾಕಿ ಹೂರ್ಣ ಇನ್ನೇನು ರೆಡಿ ಆಯ್ತು. ಇದು ಬೇಗ ಆಗಿಬಿಡುತ್ತೆ ಇದರಲ್ಲಿ ಗ್ರೈಂಡ್ರಿಗೆ ಹಾಕೋದ್ರಿಂದ. ನೋಡಿ, ಹೂರ್ಣ ಎಲ್ಲ ರೆಡಿ ಆಯಿತು. ಇವಾಗ ತೆಗ್ದು ಸೈಡ್ಗೆ ಇಟ್ಕೊತಾ ಇದ್ದೀವಿ. ಆಮೇಲೆ ಇಲ್ಲ ಹಸಿಟ್ಟು ಅಷ್ಟೇ ತೋರಿಸ್ತೀನಿ. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಹಸಿಟ್ಟು ಅಷ್ಟೇ, ಹೂರ್ಣನೂ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಹಸಿಟ್ಟು ನೋಡಿ ನೆಂದೆಲ್ಲ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಬಟರ್ ಪೇಪರ್ಗೆ ಎಣ್ಣೆ ಸವರ್ಬಿಟ್ಟು ಸ್ವಲ್ಪನೇ ಹಸಿಟ್ಟು ತೊಗೊಂಡು ಚಿಕ್ಕದಾಗಿ ಉಂಡೆ ಕಟ್ಕೊಂಡು ಅದು ಹಸಿಟ್ಟು ಒಳಗಡೆ ಹೂರ್ಣ ಹಾಕ್ಬಿಟ್ಟು ನಮ್ಗೆ ಎಷ್ಟು ಅಗಲ ಆಗುತ್ತೋ ಅಷ್ಟು ಅಗಲಕ್ಕೂ ತಟ್ಬೋದು. ತೆಳ್ಳಗೆ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇದು ಒಬ್ಬಟ್ಟು. ನೋಡಿ, ತಟ್ತಾ ಇದ್ದರೆ ಎಷ್ಟು ಬೇಕಾದರೂ ತಟ್ಬೋದು. ಆ ಥರ ಚೆನ್ನಾಗಿ ಬರುತ್ತೆ ಇದು. ಮತ್ತು ಹೆಂಚು ಮೇಲೆ ಹಾಕಿ ತಟ್ಟಿರೋ ಒಬ್ಬಟ್ಟನ್ನ ಹೆಂಚು ಮೇಲೆ ಹಾಕಿ ಎಣ್ಣೆ ಹಾಕಿ 2 ಸೈಡೂ ಚೆನ್ನಾಗಿ ಫ್ರೈ ಮಾಡಬೇಕು. ಕಡಿಮೆ ಊರಿನಲ್ಲೇ ಇಟ್ಕೊಂಡು ಬೇಯಿಸ್ಬೇಕಾಗುತ್ತೆ ಒಬ್ಬಟ್ಟನ್ನ. ಜಾಸ್ತಿ ಊರಲ್ಲಿ ಬೇಯಿಸೋದ್ರಿಂದ ಸೀದೋದಂಗೆ ಆಗಿಬಿಡುತ್ತೆ. ಕಡಿಮೆ ಊರಲ್ಲಿ 2 ಸೈಡು ಚೆನ್ನಾಗಿ ಬೇಯಿಸೋದ್ರಿಂದ ಚೆನ್ನಾಗಿ ಬರುತ್ತೆ. ಸ್ವಲ್ಪ ನೋಡಿ ಉಬ್ಬಿ ಬರ್ತಾ ಇದೆ ಅದು. ಇದು ಕಡಲೆಬೇಳೆಯಿಂದ ಮಾಡಿರೋದು ಅಂತಲೇ ಗೊತ್ತಾಗೋದಿಲ್ಲ ಒಬ್ಬಟ್ಟು. ಸಾಫ್ಟಾಗಿ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿರಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.